ಎಲ್ರಿಗೂ ನಮಸ್ಕಾರ, ಶುಭೋದಯ. ಶ್ರೀ ಗುರುಭ್ಯೋ ನಮಃ. ವಂದನಂ ಶಾಂತವೀರಾಯ ಗುರುರೂಪಾಯ ಮಂಗಲಂ ಸತ್ಯಾಯ ಶುದ್ಧಚರಿತಾಯ ಶಾಂತಾಯ ಶುಭಮಂಗಲಂ ಭದ್ರಕಾಳಿರಮಣ ವೀರಭದ್ರೇಶ್ವರ ಮಹಾಸ್ವಾಮಿನೇ ನಮೋ ನಮಃ. ಶ್ರೀ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆತ್ಮೀಯ ಭಕ್ತಿವಂತರಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ದಿನದ ಭವಿಷ್ಯ ಫಲ ಹೇಗಿದೆ, ಯಾವ ರಾಶಿಗೆ ಏನು ಫಲ ಇದೆ ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲನೇ ರಾಶಿ ಬಂದುಬಿಟ್ಟು ಇವತ್ತು ಶ್ರಾವಣ ಮಾಸದ ಶುಕ್ರವಾರ, ಮೊದಲ ಶುಕ್ರವಾರದ ಶುಭಕರವಾಗಿರಲಿ. ತಮ್ಮ ಜೀವನ ಎಲ್ಲ ಲಕ್ಷ್ಮೀದಾಯಕವಾಗಿರಲಿ. ಗಣೇಶ ಮತ್ತು ಲಕ್ಷ್ಮೀ ಕೃಪೆಯಿಂದ ದ್ವಾದಶ ರಾಶಿಗಳ ಫಲ ಚೆನ್ನಾಗಿರಲಿ ಅಂತ ಆಶಿಸುತ್ತಾ ಇವತ್ತಿನ ಮೊದಲ ರಾಶಿ ಫಲ ಹೇಗಿದೆ ನೋಡೋಣ. ಮೊದಲ ರಾಶಿ ಬಂದು ಮೇಷರಾಶಿ. ಹೊಸ ಕೆಲಸಗಳಿಗೆ ಚಾಲನೆ ನೀಡಲು ದಿನವು ಶುಭವಾಗಿದೆ. ನಿಮ್ಮ ಹೊಸದೇನಾದರೂ ಪ್ರಾರಂಭ ಮಾಡಬೇಕು, ಕೆಲಸಗಳನ್ನು ಪ್ರಾರಂಭ ಮಾಡಬೇಕು, ಅಥವಾ ಏನಾದರೂ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು, ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಕೊಂಡು ಇವತ್ತಿನ ದಿವಸ ಒಂದು ಶುಭವಾಗಿದೆ. ನಿಮ್ಮ ಪರಿಶ್ರಮ ತಕ್ಕ ಹಾಗೆ ಫಲ ಮನ್ನಣೆ ಲಭಿಸಲಿದೆ. ಹಣಕಾಸು ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸಿರಿ, ಎಚ್ಚರಿಕೆ ವಹಿಸಿರಿ. ಹಣಕಾಸು ಅಂದರೆ ಏನಾದ್ರು ಕೊಡೋದು ತೊಳೋ ವಿಚಾರ ಮಾಡೋದಾದರೆ ಸ್ವಲ್ಪ ಹುಷಾರಾಗಿರಲಿ. ಇನ್ನೂ ಹೆಚ್ಚಿನ ಅನುಕೂಲಕರವಾಗಿರಲಿ. ನಿಮ್ಮ ದಿನ ಶುಭವಾಗಲಿ. ಮತ್ತು ಇವತ್ತಿನ ಹೆಚ್ಚಿನ ಒಂದು ಅನುಕೂಲಕರವಾಗಿರಬೇಕಾದ್ರೆ ನೀವು ಮನೆದೇವರಿಗೆ ಸ್ಮರಣೆಯನ್ನು ಮಾಡಿ ಒಂದು 11 ರೂಪಾಯಿ ಕಾಯಿನನ್ನು ಎತ್ತಿಟ್ಟು, ಒಂದು ಮುಡುಪನ್ನು ಎತ್ತಿಟ್ಟು ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ ಇನ್ನೂ ಹೆಚ್ಚಿನ ಶುಭ ಫಲವನ್ನು ನೀವು ಕಾಣಬಹುದು. ಎರಡನೇ ರಾಶಿ ಒಂದು ವೃಷಭ ರಾಶಿ. ಆರ್ಥಿಕವಾಗಿ ಭದ್ರತೆ ಮತ್ತು ಸಮಾಧಾನ ಇರಲಿದೆ. ಆರ್ಥಿಕವಾಗಿ ಪರವಾಗಿಲ್ಲ, ಚೆನ್ನಾಗಿದ್ದಾವೆ ಅಂತ ನಿಮ್ಮೊಂದು ಭದ್ರತೆ ಆಗಿರಬಹುದು ಮತ್ತು ಸೇಫ್ಟಿ ಅಂತ ನಾವು ಹೇಳ್ಬೋದು. ಸಮಾಧಾನ ಇದೆ ಇವತ್ತಿನ ದಿವಸ. ಖರ್ಚು ವೆಚ್ಚಗಳ ಮೇಲೆ ಸ್ವಲ್ಪ ನಿಗಾ ಇರಲಿ. ಹಾಗೆ ನಿಮ್ಮ ಬಜೆಟ್ಟಿನ ಪ್ರಕಾರ ಹಣ ಬಳಸುವುದು ಉತ್ತಮ. ನಿಮ್ಮ ಅನುಕೂಲ ತಕ್ಕನಾಗಿ, ನಿಮ್ಮ ಬಜೆಟ್ಟಿನ ತಕ್ಕಾಗಿ ಹಣವನ್ನು ಖರ್ಚು ಮಾಡುವುದು ಅದಕ್ಕೆ ಅನುಕೂಲಕವಾಗಿದೆ ಮತ್ತು ಉತ್ತಮವಾಗಿದೆ ಅಂತ ಹೇಳ್ಬೋದು. ನಿಮ್ಮ ಕೆಲಸಗಳು ಶುಭವಾಗಲಿ. ಇವತ್ತಿನ ದಿವಸ ಇನ್ನೂ ಶುಭಕರವಾಗಿರಲಿ. ನೀವು ಹೆಚ್ಚಿನ ಶುಭ ಫಲಕ್ಕಾಗಿ ನವಗ್ರಹ ಸ್ತೋತ್ರಗಳನ್ನು ಪಠಿಸಿ ಹಾಗೆ ಇವತ್ತಿನ ದಿವಸವು ಶುಭ ಕಾಣಬಹುದು. ನವಗ್ರಹಗಳ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಇನ್ನೂ ಶುಭವಾಗಲಿದೆ. ಮೂರನೇ ರಾಶಿ ಬಂದು ಮಿಥುನ ರಾಶಿ. ಸಂವಹನ ಕೌಶಲ್ಯದಿಂದ ಹೊಸ ಅವಕಾಶಗಳು ದೊರೆಯುವ, ಅಂದರೆ ವಿಶೇಷವಾಗಿ ನಿಮ್ಮ ಕೌಶಲ್ಯ ಅಂತ ಇರುತ್ತೆ, ಅಂದರೆ ನಿಮ್ಮ ಒಂದು ಕಲೆ ಅಂತ ಇರುತ್ತೆ, ಅವನ್ನೆಲ್ಲವನ್ನು ಬಳಸಿ ನಿಮಗೆ ಹೆಚ್ಚಿನ ಅವಕಾಶಗಳು ದೊರೆಯುವುದು. ಅದಕ್ಕಾದರೂ ಅವಕಾಶಗಳನ್ನು ಹುಡುಕುತ್ತಿದ್ದರೆ ಹಣಕಾಸಿನ ಪರಿಸ್ಥಿತಿ ಅನುಕೂಲಕವಾಗಿರುತ್ತದೆ. ನಿಮ್ಮ ಅವಕಾಶಗಳು ಇವತ್ತಿನ ದಿವಸ ಒದಗಿ ಬರುತ್ತವೆ ಮತ್ತು ಹಣಕಾಸಿನ ಪರಿಸ್ಥಿತಿ ಅನುಕೂಲಕವಾಗಿರಲಿದೆ. ಆದರೂ ಅನಗತ್ಯ ಖರ್ಚುಗಳು ನಿಯಂತ್ರಿಸಿ. ಆಮೇಲೆ ಎಲ್ಲ ಥರದ ಖರ್ಚುಗಳು, ಅನಗತ್ಯ ಅಂದರೆ ವೇಸ್ಟೇಜ್ ಖರ್ಚುಗಳನ್ನು ನೀವು ಸ್ವಲ್ಪ ನಿಯಂತ್ರಣದಲ್ಲಿಟ್ಟುಕೊಂಡು ಹಣವನ್ನು ಉಳಿತಾಯ ಮಾಡಿ ಹೆಚ್ಚು ಶುಭವಾಗಲಿದೆ. ಹೆಚ್ಚಿನ ಫಲಕ್ಕಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ, ಶುಭವಾಗಲಿದೆ. ನಾಲ್ಕನೇ ರಾಶಿ ಬಂತು ಕರ್ಕಾಟಕ ರಾಶಿ. ಕುಟುಂಬದಲ್ಲಿ ಶಾಂತಿ ಹಾಗೂ ನೆಮ್ಮದಿ ನೆಲೆಸಲಿದೆ. ನೋಡ್ರಿ, ಇವತ್ತಿನ ದಿವಸ ನಿಮ್ಮ ಕುಟುಂಬದಲ್ಲಿ ನಿಮಗೂ ಕೂಡ ನೆಮ್ಮದಿ ಸ್ವಲ್ಪ ಸಿಗಲಿದೆ. ಹಾಗೆ ನಿಮ್ಮ ಸ್ವಂತ ಅನುಭವ ಮತ್ತು ಆತ್ಮಪ್ರಜ್ಞೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ. ನಿಮಗೆ ಸ್ವಂತ ಅನುಭವ ಅಂದರೆ ನಿಮ್ಮ ಸ್ವಂತ ಅನುಭವ ಮತ್ತು ಹೆಚ್ಚಿನ ಪ್ರಾಮುಖ್ಯತೆ ನೀಡಿ. ನಿಮಗೆ ಏನೋ ಒಂದು ಇಂಟೆಲಿಜೆಂಟ್ ಇರುತ್ತೆ, ನಿಮಗೆ ಒಳ್ಳೆಯ ಒಂದು ಚಾಣಾಕ್ಷಣ ನಿಮ್ಮ ಹತ್ರ ಇರ್ತದೆ. ಅದನ್ನು ಇವತ್ತಿನ ದಿವಸ ನೀವು ಉಪಯೋಗ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಅದಕ್ಕೆ ನೀವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರೆ ನಿಮ್ಮಲ್ಲಿ ಐಡಿಯಾಗಳು ಇರ್ತಾವೆ, ಹೊಸ ಕೆಲಸ ಮಾಡ್ಬೇಕಂತ ಹೊಸ ವಿಚಾರಗಳು ಇರ್ತಾವೆ. ಅವನ್ನ ನೀವು ಹೊರಗೆ ತಂದು ಇವತ್ತು ಆ ಪ್ರಾಮುಖ್ಯತೆ ಕೊಟ್ಟಿದ್ದಾದರೆ ನಿಮಗೆ ಇವತ್ತು ಅವು ಅನುಕೂಲಕವಾಗಿರುತ್ತದೆ. ಇನ್ನೂ ಹೆಚ್ಚಿನ ನಿಮಗೆ ಫಲವನ್ನು ಇವತ್ತಿನ ದಿವಸ ನೀವು ಕಾಣಬಹುದು. ಹಾಗೆ ಇನ್ನೂ ಉತ್ತಮವಾದ ಫಲ ಬೇಕಾದರೆ ನೀವು ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಸಿ, ಅಥವಾ ವಿಷ್ಣು ಸಹಸ್ರನಾಮವನ್ನು ಒಂದ್ಸರಿ ಅದನ್ನು ನೀವು ಕೇಳಬಹುದು. ಇವತ್ತಿನ ದಿವಸ ನಿಮಗೆ ಇನ್ನು ಹೆಚ್ಚಿನ ಫಲವಾಗಿ ನಿಮಗೆ ಸಿಗಲಿದೆ. ಮತ್ತು ಐದನೇ ರಾಶಿ ಬಂದ್ಬಿಟ್ಟು ಸಿಂಹ ರಾಶಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ನೋಡಿ, ಉದ್ಯೋಗ ಮಾಡ್ತಕ್ಕಂತಹ ಕ್ಷೇತ್ರಗಳಲ್ಲಿ ನಿಮಗೆ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಹೆಚ್ಚಾಗಲಿದೆ. ಮೇಲಾಧಿಕಾರಿಗಳ ಪ್ರಶಂಸೆ ಮತ್ತು ಕಾರ್ಯಸಾಧನೆ ದಿನವೂ ಉತ್ತಮವಾಗಿದೆ. ಮೇಲಾಧಿಕಾರಿಗಳು ಕೂಡ ನಿಮಗೆ ಪ್ರಶಂಸೆಯನ್ನು ಮಾಡ್ತಾರೆ, ಪ್ರಮೋಷನ್ ಕೂಡ ಮಾಡ್ಬೋದು, ಪ್ರಶಂಸೆಯನ್ನು ಮಾಡ್ತಾರೆ, ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ. ಆಮೇಲೆ ನಿಮಗೆ ಇನ್ನೂ ಹೆಚ್ಚಿನ ಫಲವಾಗಿರುತ್ತದೆ. ಮತ್ತು ಕಾರ್ಯಸಾಧನೆಗೆ ದಿನ ಉತ್ತಮ. ನೀವೇನಾದ್ರು ಕಾರ್ಯಸಾಧನೆ ಮಾಡಬೇಕು ಅಥವಾ ಏನಾದರೂ ಒಂದು ಸಣ್ಣ ಸಾಧನೆ ಮಾಡ್ಕೊಂಡು ಕೂಡ ಇವತ್ತಿನ ದಿವಸ ಬಹಳ ಉತ್ತಮವಾಗಿದೆ ಅಂತ. ಇನ್ನೂ ಹೆಚ್ಚಿನ ನಿಮಗೆ ಲಾಭದಾಯಕವಾಗಿರಬೇಕಾದ್ರೆ, ನಿಮ್ಮ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ, ಕೆಲಸಕ್ಕೆ ಹೋಗ್ಬೇಕಾದ್ರೆ, ಆಫೀಸ್ಗೆ ಹೋಗ್ಬೇಕಾದ್ರೆ, ಎಲ್ಲರೂ ಹೋಗಬೇಕಾದ್ರೆ ಒಂಚಟಿಗೆ ಉಪ್ಪನ್ನು ದೃಷ್ಟಿ ನಿವಾರಿಸಿಕೊಂಡು ಮನೆಯಲ್ಲಿ ನಿವಾರಿಸಿಕೊಂಡು ನಿಮ್ಮ ಮನೆಯ ಹೊರಗಡೆ ಅಂದರೆ ಯಾರು ತುಳಿದ ಜಾಗಕ್ಕೆ ಹಾಕಿ ಹೋಗಿ ನಿಮಗೆ ಇನ್ನೂ ಉತ್ತಮ ಫಲ ದೊರೆಯಲಿದೆ. ಮತ್ತು ಆರನೇ ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ. ಗೃಹ ಜೀವನದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾಗುವುದು. ಆಳವಾದ ಯೋಚನೆ ಮತ್ತು
ಯೋಜನಾಬದ್ಧ ನಿರ್ಧಾರಗಳಿಗೆ ಹೆಚ್ಚಿನ ಲಾಭ ಪಡೆಯಬಹುದು. ನೋಡ್ರಿ, ಗೃಹ ಜೀವನದಲ್ಲಿ, ಮನೆ ಜೀವನದಲ್ಲಿ ಸಣ್ಣ ಪುಟ್ಟ, ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರಬಹುದು, ಎದುರಾಗಬಹುದು. ಆಳವಾದ ಯೋಚನೆ ಮತ್ತು ಯೋಜನಾಬದ್ಧ ನಿರ್ಧಾರಗಳಿಂದ ಹೆಚ್ಚಿನ ಲಾಭ. ಆಮೇಲೆ ನೀವು ವಿಚಾರವಾಗಿ ಏನೋ ಒಂದು ವಿಚಾರ ಮಾಡ್ತಿರ್ತೀವಿ, ಹೆಚ್ಚಿನ ವಿಚಾರವನ್ನು ಮಾಡಿ ಸೂಕ್ಷ್ಮತೆಯಿಂದ ಮನೆಯಲ್ಲಿ ಸಮಾಧಾನ, ಹಿರಿಯರ ಮಾತನ್ನು ಕೇಳಿ ಹೆಚ್ಚಿನದಾಗಿ ವಿಚಾರವನ್ನು ಮಾಡಿ ನೀವು ನಿರ್ಧಾರ ತಗೊಂಡಿದ್ದಾದರೆ ಅದನ್ನು ಹೆಚ್ಚಿನ ಲಾಭದಿಂದ ನೀವು ಪಡೆಯಬಹುದು. ಆತುರ ಬೇಡ, ಸಮಾಧಾನವಾಗಿ ವಿಚಾರವನ್ನು ಮಾಡಿ ಆಳವಾಗಿ ವಿಚಾರವನ್ನು ಮಾಡಿ ನಿರ್ಧಾರವನ್ನು ತಗೊಳ್ಳಿ. ನಿಮಗೆ ಫಲ ಶುಭವಾಗಲಿದೆ. ಇನ್ನು ಹೆಚ್ಚಿನ ಫಲಕ್ಕಾಗಿ ನೀವು ನಿಮ್ಮ ಮನೆದೇವರ ಮೊರೆಗೆ ಹೋಗಿ ಎಲ್ಲ ಥರದ ಅನುಕೂಲಕ ಇವತ್ತು ಆಗುತ್ತದೆ. ಮತ್ತು 7ನೇ ರಾಶಿ ಬಂದ್ಬಿಟ್ಟು ತುಲಾ ರಾಶಿ. ಹಳೆಯ ಸ್ನೇಹಿತರ ಭೇಟಿ ಅಥವಾ ವಿಶೇಷ ಮಾತುಕತೆಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ನೀವು ಹಳೆಯ ಸ್ನೇಹಿತರನ್ನು ಇವತ್ತೊಂದು ಸಹ ಭೇಟಿಯಾಗಿ ಅವರೇನಾದ್ರು ಒಂದು ಒಳ್ಳೆಯ ಸುದ್ದಿಯನ್ನು ಮಾತನಾಡುವುದು, ವಿಶೇಷತೆ ಮಾತುಕತೆಯಿಂದ ನಿಮಗೆ ಮನಸ್ಸಿಗೆ ಸಂತೋಷವಾಗಲಿದೆ. ಸಂತೋಷವಾಗಲಿದೆ. ಸಮಾಜದಲ್ಲಿ ಸಂಪರ್ಕಗಳು ಅಂದರೆ ನೆಟ್ವರ್ಕ್, ಸಮಾಜದಲ್ಲಿ ಸಂಪರ್ಕಗಳು ವೃದ್ಧಿಯಾಗಲಿವೆ. ನಿಮಗೆ ಸಮಾಜದಲ್ಲಿ ಇನ್ನೂ ಹೆಚ್ಚು ನಿಮಗೆ ಒಂದು ಸಂಪರ್ಕಗಳು ಅಂದರೆ ಯಾರು ಪರಿಚಯ ಆಗೋದು ಅಥವಾ ಏನು ನಿಮ್ಮ ಗ್ರೋತಿಂಗ್ ಬಗ್ಗೆ ಮಾತನಾಡೋದಾಗಲಿ, ಅದ್ರ ಬಗ್ಗೆ ಸಂಪರ್ಕಗಳು ಇನ್ನೂ ಹೆಚ್ಚಿಗೆ ಆಗಿ ನಿಮಗೆ ಫಲವನ್ನು ಇವತ್ತಿನ ದಿವಸ ಏನೋ ಒಂದು ನಿಮಗೆ ಅದರಿಂದ ಅನುಕೂಲವಾಗಿ ಒಂದು ಒಳ್ಳೆಯದಾಗಲಿದೆ. ಹೆಚ್ಚಿನ ಫಲಕ್ಕಾಗಿ ನೀವು ಮಹಾಗಣಪತಿಯ ದರ್ಶನವನ್ನು ಮಾಡ್ಕೊಂಡು ಬನ್ನಿ, ಒಂದು ಶುಭ ಫಲ ಪ್ರಾಪ್ತಿಯಾಗುತ್ತದೆ. ಒಂದು 8ನೇ ರಾಶಿ ಒಂದು ವೃಶ್ಚಿಕ ರಾಶಿ. ಇವರ ಫಲ ಹೇಗಿದೆ ಅಂದರೆ ಇವತ್ತಿನ ದಿವಸ ವೃತ್ತಿ ಜೀವನದಲ್ಲಿ ಮನ್ನಣೆ ಮತ್ತು ಗೌರವ ಸಿಗುವ ಸಾಧ್ಯತೆ ಇದೆ. ನಿಮ್ಮ ವೃತ್ತಿ ಏನು ಮಾಡ್ತಿರ್ತಾರೋ ಅಲ್ಲಿ ನಿಮಗೆ ಮನ್ನಣೆ ಸಿಗುತ್ತದೆ ಮತ್ತು ಗೌರವ ಕೂಡ ಇವತ್ತಿನ ದಿವಸ ನೀವು ಪಡೆದುಕೊಳ್ಳಬಹುದಾಗಿದೆ. ಮತ್ತು ನಿಮ್ಮ ಜಾಣ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಸರಿಯಾದ ನಿರ್ಧಾರಗಳನ್ನು ಇವತ್ತು ತೆಗೆದುಕೊಳ್ಳುವಿರಿ. ನಿಮ್ಮ ಜಾಣ್ಮೆ ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಸರಿಯಾದ ನಿರ್ಧಾರಗಳನ್ನು ಇವತ್ತಿನ ದಿವಸ ನೀವು ತೆಗೆದುಕೊಳ್ಳುವಿರಿ. ನಿಮಗೆ ಶುಭವಾಗಲಿ. ಇವತ್ತಿನ ದಿವಸ ನೀವು ಹೆಚ್ಚಿನ ಫಲಕ್ಕಾಗಿ ಶ್ರೀ ಕುಲದೇವತ ಆರಾಧನೆ ಮಾಡಿ ಮತ್ತು ಆದಿಶಕ್ತಿ ಜಗನ್ಮಾತೆಯನ್ನು ಮೊರೆ ಹೋಗಿ ಇನ್ನು ಹೆಚ್ಚಿನ ಫಲ ನಿಮ್ಮದಾಗಿಸಿಕೊಳ್ಳಿ. 9ನೇ ರಾಶಿ ಬಂದು ಧನಸ್ಸು ರಾಶಿ. ಧ್ಯಾನಾರ್ಜನೆ ಮತ್ತು ಪ್ರಯಾಣ, ಹೊಸ ಯೋಜನೆಗಳ ಉತ್ತಮ ಬೆಂಬಲವಿದೆ. ನೀವು ಧ್ಯಾನಾರ್ಜನೆ ಏನಾದರೂ ಕಲಿಬೇಕು ಅಥವಾ ಜ್ಞಾನವನ್ನು ಮಾಡಬೇಕು, ನಮಗೆ ಇನ್ನೂ ಹೆಚ್ಚಿನ ಧ್ಯಾನವನ್ನು ಪಡ್ಕೋಬೇಕು ಅಂತ ಒಂದು ದಿನವನ್ನು ನೀವು ಅಂದ್ಕೊಂಡಿದ್ದೀರಿ. ಇವತ್ತು ಪ್ರಯಾಣ ಮತ್ತು ಅದು ಹೊಸ ಯೋಜನೆಗಳಿಗೆ ಪ್ರಯಾಣ ಮಾಡಬೇಕು ಅಥವಾ ಹೊಸ ಯೋಜನೆ ಕಾರ್ಯರೂಪಕ್ಕೆ ತರಬೇಕಂದ್ರೂ ಕೂಡ ಇವತ್ತು ಬಹಳ ಉತ್ತಮವಾದ ಬೆಂಬಲ ಸಿಗುತ್ತೆ. ನಿಮಗೆ ಏನಾದರೂ ಕಲೀಲಿಕ್ಕೆ ಹೋದರೂ ಕೂಡ, ಒಂದು ಪ್ರಯಾಣ ಮಾಡಬೇಕಂದ್ರೂ ಕೂಡ ಎಲ್ಲದಕ್ಕೂ ನಿಮಗೆ ಉತ್ತಮವಾದ ಬೆಂಬಲವಿದೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ. ನೀವು ಯಾರಿಗಾರು ಏನೋ ಒಂದು ಮಾತು ಕೊಟ್ಟಿರ್ತೀರ, ಅದನ್ನು ಮಾತು ಕೊಟ್ಟಿರ್ತೀರ, ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅದರಿಂದ ನಿಮಗೆ ಶುಭವಾಗದೆ. ನಿಮ್ಮ ಒಂದು ಗೌರವ ಕೂಡ ಹೆಚ್ಚಾಗಲಿದೆ. ನೀವು ಹೆಚ್ಚಿನ ಒಂದು ಶುಭ ಫಲಕ್ಕಾಗಿ ನೀವು ಶ್ರೀ ವೀರಭದ್ರ ಸ್ವಾಮಿಯ ದರ್ಶನವನ್ನು ಪಡ್ಕೊಳ್ಳಿ. ಎಲ್ಲ ಥರದ ಶುಭಕರ ನಿಮಗೆ ಫಲವಾಗಲಿದೆ. ಇನ್ನು 10ನೇ ರಾಶಿ ಬಂದ್ಬಿಟ್ಟು ಮಕರ ರಾಶಿ. ವ್ಯವಸ್ಥಿತ ಯೋಜನೆ ಮತ್ತು ಪರಿಶ್ರಮದ ಕಾರ್ಯಗಳಲ್ಲಿ ಯಶಸ್ಸು. ನೀವು ವಿಚಾರ ಮಾಡಿ ಯೋಜನೆಯನ್ನು ಹಾಕ್ಕೊಂಡ್ರೆ, ವ್ಯವಸ್ಥಿತಬದ್ಧವಾಗಿ ಒಂದು ಯೋಜನೆಯನ್ನು ಹಾಕ್ಕೊಂಡ್ರೆ ಅದಕ್ಕೆ ಪರಿಶ್ರಮ ಹಾಕಿದ್ದ ಕಾರ್ಯಗಳಲ್ಲಿ ಯಶಸ್ಸು. ನಿಮಗೆ ಏನೇ ಕೆಲಸವನ್ನು ಪರಿಶ್ರಮದಿಂದ ಮಾಡಿದಾಗ ಅದು ಯಶಸ್ಸು ಖಂಡಿತವಾಗಿದ್ದೇ ಇರುತ್ತದೆ. ಆ ಪರಿಶ್ರಮದ ಕಾರ್ಯಗಳ ಯಶಸ್ಸು ಸಿಗಲಿದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋದು ಅವಶ್ಯಕತೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ಜ್ವರ, ಕಾಯಿಲೆಗಳು ಈ ಥರ ಬರೋದಿದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋದು ಅತ್ಯವಶ್ಯಕತೆ. ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬಂದಿದ್ದಲ್ಲಿ ಅದರ ಹೆಚ್ಚಿನ ಒಂದು ಫಲ ನೀವು ಮುಂದೆ ಆಗಿಸಿಕೊಳ್ಳಬಹುದು. ಇನ್ನು 11ನೇ ರಾಶಿ ಬಂದ್ಬಿಟ್ಟು ಕುಂಭರಾಶಿ. ವೃತ್ತಿ ಜೀವನ ಶುಭ ಸುದ್ದಿ ಹಾಗೂ ಧನಲಾಭದ ಸೂಚನೆ ಇದೆ. ನಿಮ್ಮ ವೃತ್ತಿ ರಂಗದಲ್ಲಿ ಒಂದು ಶುಭ ಸುದ್ದಿ ಇದೆ. ಏನೋ ಶುಭ ಸುದ್ದಿ, ಏನಾದ್ರು ಪ್ರಮೋಷನ್ ಆಗ್ಬೋದು ಅಥವಾ ಅಂದರೆ ನಿಮ್ಮ ಸಂಭಾವನೆ ಇನ್ನೂ ಹೆಚ್ಚಿಗೆ ಆಗ್ಬೋದು, ಸ್ಯಾಲರಿ ಹೆಚ್ಚಿಗೆ ಆಗ್ಬೋದು ಅಥವಾ ಧನಲಾಭದ ಸೂಚನೆ ಇದೆ. ನೋಡಿ, ಧನಲಾಭದ ಸೂಚನೆ ಇದೆ ಅಂದರೆ ರಿಯಲ್ ಎಸ್ಟೇಟ್ ಹಾಗೂ ಪ್ರಮುಖ ಒಪ್ಪಂದಗಳ ಸಮಯ ಅನುಕೂಲಕವಾಗಿದೆ. ನೀವೇನಾದರೂ ಒಂದು ಜಮೀನು ಖರೀದಿ ಮಾಡಬೇಕು ಅಥವಾ ನಮ್ಮ ಸೈಟ್ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಇವತ್ತು ಒಪ್ಪಂದ ಮಾಡ್ಕೊಳ್ಳೋಕ್ಕೆ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಸಮಯವಾಗಿದೆ. ಒಂದು ಒಪ್ಪಂದಗಳಕ್ಕೆ ಒಂದು ಸಮಯ ಅನುಕೂಲಕವಾಗಿದೆ. ಇನ್ನು ಹೆಚ್ಚಿನ ಶುಭ ಫಲಕ್ಕಾಗಿ ನೀವು ಒಂದು ಭದ್ರಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು 21 ದೀಪವನ್ನು ಹಂಚಿ ಬಂದಿದ್ದಾರೆ. ಇನ್ನು ಶುಭ ಫಲವನ್ನು ಕಾಣಬಹುದು. ಕೊನೆಯದಾಗಿ ಮೀನರಾಶಿ. ವೈಯಕ್ತಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ. ದಿನಚರಿಯಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಮಾಡಿಕೊಳ್ಳುವುದರಿಂದ ಹೆಚ್ಚಿನ ಫಲವನ್ನು ಪಡೆದುಕೊಳ್ಳುವುದು. ವೈಯಕ್ತಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ, ನಿಮ್ಮ ಜೀವನದಲ್ಲಿ ಪ್ರೀತಿ ಸಾಮರಸ್ಯದಿಂದ ತುಂಬಿಕೊಂಡಿರುತ್ತದೆ, ಹೆಚ್ಚಾಗಲಿದೆ. ಇವತ್ತಿನ ದಿವಸ ದಿನಚರಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಮಾಡಿಕೊಳ್ಳುವುದು. ಯಾವಾಗ ನಮಗೆ ನಕಾರಾತ್ಮಕ ವಿಚಾರಗಳು ಬರ್ತಿರ್ತಾವೆ ಅಥವಾ ನಕಾರಾತ್ಮಕ ದಿನ ನಡೆದಿರ್ತದೆ, ಇವತ್ತಿನ ದಿವಸ ನಿಮಗೆ ಸಕಾರಾತ್ಮಕವಾಗಿ ಬದಲಾವಣೆಯನ್ನು ತಂದುಕೊಡುತ್ತದೆ. ಸಕಾರಾತ್ಮಕವಾಗಿರತಕ್ಕಂತಹ ನಿಮಗೆ ಇವತ್ತು ಬದಲಾವಣೆ ತಂದುಕೊಡುತ್ತದೆ. ಎಲ್ಲವೂ ಒಳ್ಳೆಯದಾಗುತ್ತೆ, ಎಲ್ಲ ಶುಭ ಫಲವಾಗಿರುತ್ತದೆ. ನಿಮ್ಮ ಇನ್ನೂ ಹೆಚ್ಚಿನ ಶುಭ ಫಲಕ್ಕಾಗಿ ಶ್ರೀ ಶಿವನ ದೇವಸ್ಥಾನಕ್ಕೆ ಹೋಗಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಂಡು ಬಂದಿದ್ದಲ್ಲಿ ಮೀನರಾಶಿ ಉತ್ತಮ ಫಲವನ್ನು ನೀವು ಕಾಣಬಹುದು. ಇನ್ನು ಎಲ್ಲ ದ್ವಾದಶ ರಾಶಿಯ ಫಲ ಮುಗಿದಿದೆ. ಎಲ್ಲ ರಾಶಿಯವರೆಗೂ, ಎಲ್ಲ ಜನವರ್ಗದವರೆಗೂ ಶುಭವಾಗಲಿ. ಭಗವಂತ ಅನುಗ್ರಹ ಸದಾಕಾಲ ಎಲ್ಲರ ಮೇಲೆ ಇರಲಿ.
ಹಾಗೂ ನಮ್ಮ ಚಾನಲನ್ನು ದಿನನಿತ್ಯದ ರಾಶಿ ಭವಿಷ್ಯ ಫಲಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಏನಾದರೂ ವೈಯಕ್ತಿಕವಾಗಿ ಸಮಸ್ಯೆಗಳಿದ್ದರೆ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೇವೆ, ಅದರಲ್ಲಿ ನೀವು ಕೂಡ ಮೆಸೇಜ್ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಹೆಚ್ಚಿನ ಶುಭ ಫಲ ನಿಮ್ಮದಾಗಿರಲಿ. ತಾಯಿಯ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಎಲ್ಲರಿಗೂ ಶುಭವಲ್ಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ವಂದನೆಗಳು, ನಮಸ್ಕಾರ. ಮತ್ತೆ ನಾಳೆ ಈ ದಿನಕ್ಕೆ ನಾನು ನಿಮ್ಮನ್ನು ದಿನದ ಭವಿಷ್ಯಕ್ಕಾಗಿ ಮತ್ತೆ ಫಲವನ್ನು ಹೇಳ್ತೇನೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ವಂದನೆಗಳು.